ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 33. ಇವತ್ತಿನ ಸಿಹಿ ನೆನಪಿಗಾಗಿ ನಿಂಗೆ ಚಿನ್ನದ ಒಡವೆ ಕೊಡೋಣ ಅಂತ ಅವಳಿಗೆ ಎಮರಾಲ್ಡ್ ಸ್ಟೋನ್ಗಳಿದ್ದ ಒಂದು ಸುಂದರವಾದ ನೆಕ್ಲೆಸ್ ಖರೀದಿಸಿದ್ದ. ವಾವ್, ತುಂಬ ಅದ್ಭುತವಾಗಿದೆ. ಇದನ್ನು ನೋಡೋಕೆ 2 ಕಣ್ಣುಗಳು ಸಾಲದು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಈಗಲೇ ನಿಂಗೆ ಕೊಡೋಲ್ಲ. ಆಮೇಲೆ ಅತ್ತೆಯ ಮನಸ್ಸಿಗೆ ನೋವು ಮಾಡುವ ಇಚ್ಛೆ ಇಲ್ಲದ್ದರಿಂದ ಸಿರಿಯವರು ಕೂಡ ರಿಜಿಸ್ಟರ್ಡ್ ಮ್ಯಾರೇಜ್ಗೆ ಒಪ್ಪಿಕೊಂಡಿದ್ದರು. ಅಂದು ಮನೆಯಲ್ಲಿ ಭರ್ಜರಿ ಊಟದ ತಯಾರಿ ನಡೆದಿತ್ತು. ಮದುವೆ ಶಾಸ್ತ್ರೋಕ್ತವಾಗಿ ನಡೆಯಲಿಲ್ಲವೆಂಬ ಕಾರಣಕ್ಕೆ ಸಿರಿಯವರು ಅವಳಿಗೆ ಏನೂ ಕಡಿಮೆ ಮಾಡಿರಲಿಲ್ಲ. ಅವಳಿಗೆ ಕೊಂಚವೂ ಲೋಪ ಬರದಂತೆ ಅವಳನ್ನು ಕರೆದೊಯ್ದು ಅವಳು ಇಷ್ಟಪಡುವಂತಹ ಉಡುಗೆ ತೊಡುಗೆ ಆಭರಣಗಳನ್ನು ಕೊಂಡು ತಂದಿದ್ದರು. ಮನೆಯಲ್ಲಿ ಊಟ ಮಾಡುತ್ತಿದ್ದಾಗ ಸಿರಿಯವರು ವಾರಿಜಾ ಅವರಿಗೆ ಹೇಳಿದರು, ನನಗೆ ಮಗನ ಮದುವೆ ಶಾಸ್ತ್ರೋಕ್ತವಾಗಿ ನಡೆಸಬೇಕೆಂದು ಆಸೆ ಇತ್ತು. ಇವರಿಬ್ಬರು ಮದುವೆ ಆಗಲಿ ಅಂತ ಮೊದಲು ಆಸೆಪಟ್ಟಿದ್ದೆ ನಮ್ಮತ್ತೆ. ಅವರಿಗೆ ಈ ವಿಷಯ ಕೇಳಿ ತುಂಬ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜನನಿಗೆ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತೊಡೆದು ಜ್ಯೇಷ್ಠನ ಪತ್ನಿಯಾಗಬೇಕೆಂಬ ಆಸೆ ಇತ್ತು. ಅತ್ತೆಯ ಮಾತು ಕೇಳಿದಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಅವಳ ಆ ಆಸೆ ಈಡೇರಲಿಲ್ಲವಲ್ಲ ಎಂಬ ದುಃಖವಂತೂ ಅವಳಿಗೆ ಇದ್ದೇ ಇತ್ತು. ತಮ್ಮಿಬ್ಬರ ಮದುವೆಯಾದರೂ ಜನನಿಯ ಮುಖದಲ್ಲಿ ಆ ಸಂತೋಷ ಕಾಣುತ್ತಿಲ್ಲ. ಏನೋ ಬೇಸರ ಇದೆ ಎಂಬುದನ್ನು ಗಮನಿಸಿದ್ದ ಜ್ಯೇಷ್ಠ. ಅಂದು ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ಜನನಿಯನ್ನು ಕರೆದು ಹೇಳಿದ ಜ್ಯೇಷ್ಠ, ಇವತ್ತು ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಇಂದು ನಮ್ಮ ಮದುವೆಯಾದ ಸಿಹಿ ನೆನಪಿಗಾಗಿ ನಿಂಗೆ ಏನಾದರೂ ಕೊಡಿಸಬೇಕು ಅಂತ ಇದ್ದೀನಿ. ನೀನು ಏನು ಕೇಳಿದರೂ ಇವತ್ತು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಂತ ಸೂರ್ಯ ಚಂದ್ರ ಆಕಾಶ ತಂದುಕೊಡು ಅಂತ ಮಾತ್ರ ನನ್ನ ಕೇಳಬೇಡ, ನಗುತ್ತಾ ಹೇಳಿದ ಜನನಿಯ ಬಳಿ. ಊಟವಾಗಿ ಸ್ವಲ್ಪ ಹೊತ್ತಾದ ಬಳಿಕ ಅವರಿಬ್ಬರು ಶಾಪಿಂಗ್ಗೆ ಎಂದು ಹೊರಟರು. ಆಗ ಜ್ಯೇಷ್ಠನಿಗೆ ಒಂದು ಕರೆ ಬಂದಿತ್ತು. ಸರ್, ನಾನು ಕೃಷ್ಣ ದೀಕ್ಷಿತ್ ಅಂತ. ಆವತ್ತು ಆಕ್ಸಿಡೆಂಟ್ ಮಾಡಿದ್ನಲ್ಲ ನಿಮ್ಮ ವೈಫ್ಗೆ, ನೆನಪಿದೆ ಅಲ್ವಾ? ನನ್ನ ಹೆಂಡತಿ ಆವತ್ತು ಆಕ್ಸಿಡೆಂಟ್ ಆದಾಗ ಆ ಹುಡುಗಿ ಬದುಕಿದ್ರೆ ಒಂದು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದಳಂತೆ. ಮುಂದಿನ ಭಾನುವಾರ ಪೂಜೆ ಇಟ್ಕೊಳ್ಳೋಣ ಅಂತ ಇದ್ದೀವಿ. ನೀವಿಬ್ಬರು ಖಂಡಿತವಾಗಿಯೂ ನಮ್ಮನೆಗೆ ಪೂಜೆಗೆ ಹಿಂದಿನ ದಿನ ರಾತ್ರಿಯೇ ಬರಲೇಬೇಕು. ಮನೆಗೆ ಬಂದು ಹೇಳಿಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಪೂಜೆಗೆ ನೀವು ನಿಮ್ಮ ಮನೆಯವರೆಲ್ಲರೂ ಬರಲೇಬೇಕು ಎಂದು ಒತ್ತಾಯಪೂರ್ವಕವಾಗಿ ಆಮಂತ್ರಿಸಿದ್ದರು ಕೃಷ್ಣ ದೀಕ್ಷಿತರು. ಅವರ ಪತ್ನಿ ರೇವತಿಯವರು ಕೂಡ ಜನನಿಯನ್ನು ಪ್ರತ್ಯೇಕವಾಗಿ ಆಹ್ವಾನಿಸಿದ್ದರು. ಅವರಿಗೆ ಇಲ್ಲವೆಂದು ಹೇಳಲು ಸಾಧ್ಯವೇ ಆಗಲಿಲ್ಲ ಜನನಿಗೆ ಬಟ್ಟೆ ಒಡವೆಗಳ ಮೇಲೆ ಅಂತಹ ಆಸೆಯೇನೂ ಇರಲಿಲ್ಲ. ಸೀರೆ ಒಡವೆಯೆಲ್ಲ ಮೊನ್ನೆ ನೀವು ಕೊಡಿಸಿದ್ದೀರಲ್ಲ, ಈಗ ಮತ್ತ್ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಎಂದು ಹೇಳಿದಳು ಜ್ಯೇಷ್ಠನ ಬಳಿ. ಹಾಗಾದರೆ ನಿಂಗೆ ಏನೂ ಬೇಡವಾ? ಇವತ್ತಿನ ಸಿಹಿ ನೆನಪಿಗಾಗಿ ನಿಂಗೆ ಚಿನ್ನದ ಒಡವೆ ಕೊಡಿಸೋಣ ಅಂತ ಕರ್ಕೊಂಡು ಬಂದಿದ್ದು. ನಿಂಗೆ ಬೇಡ ಅಂದರೆ ಸುಮ್ಮನೆ ಇದ್ಬಿಡು. ನನಗೆ ಏನು ಬೇಕು ಅಂತ ಅನಿಸುತ್ತೋ ಅದನ್ನು ನಾನು ತಗೋತೀನಿ. ಅದಕ್ಕೆ ನಿನ್ನ ಆಬ್ಜೆಕ್ಷನ್ ಇಲ್ಲ ತಾನೇ? ಮದುವೆ ಆದ ತಕ್ಷಣ ನನಗೆ ಉಳಿತಾಯ ಯೋಜನೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಯಲ್ಲ. ಅವನ ಮನಸ್ಸಿಗೆ ನೋವುಂಟು ಮಾಡುವ ಮನಸ್ಸಾಗಲಿಲ್ಲ ಜನನಿಗೆ. ಅವಳಿಗಾಗಿ ಎಮರಾಲ್ಡ್ ಸ್ಟೋನ್ಗಳಿದ್ದ ಒಂದು ಸುಂದರವಾದ ಚಿನ್ನದ ನೆಕ್ಲೆಸ್ ಖರೀದಿಸಿದ್ದ ಜ್ಯೇಷ್ಠ. ಅವಳ ನೀಳವಾದ ಕತ್ತಿಗೆ ಅದು ತುಂಬ ಸುಂದರವಾಗಿ ಕಾಣುತ್ತಿತ್ತು. ಅದರ ಅಂದವನ್ನು ಕಂಡು ಬೇಡ ಎಂದು ಹೇಳಲು ಮನಸ್ಸಾಗಲಿಲ್ಲ ಜನನಿಗೆ. ವಾವ್, ತುಂಬ ಅದ್ಭುತವಾಗಿದೆ. ಇದನ್ನು ನೋಡೋಕೆ 2 ಕಣ್ಣುಗಳು ಸಾಲದು, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಈಗಲೇ ನಿಂಗೆ ಕೊಡಲ್ಲ, ಆಮೇಲೆ ಕೊಡ್ತೀನಿ. ಅಲ್ಲಲ್ಲ, ಇದನ್ನು ನಾನೇ ನಿನ್ನ ಕುತ್ತಿಗೆಗೆ ಹಾಕ್ತೀನಿ. ಅದಕ್ಕಾಗಿ ನೀನು ರಾತ್ರಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಅವಳತ್ತ ನೋಡಿ ಕಣ್ಣು ಹೊಡೆದು ನಕ್ಕ ಜ್ಯೇಷ್ಠ. ಅಂದು ರಾತ್ರಿ 8 ಗಂಟೆ ಸುಮಾರಿಗೆ ಜಲಜಾ ಅವರು ಕರೆ ಮಾಡಿದ್ದರು. ಸಿರಿ, ನಿಮ್ಮ ಮಾವನಿಗೆ ಲಘು ಹೃದಯಾಘಾತವಾಗಿದೆ. ಅವರನ್ನು ಉಮಾ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನೀವೆಲ್ಲರೂ ತಕ್ಷಣವೇ ಆಸ್ಪತ್ರೆಗೆ ಬನ್ನಿ. ಜಲಜಾ ಅವರು ತುಂಬ ಆತಂಕದಲ್ಲಿದ್ದರು. ಅವರ ಧ್ವನಿ ನಡುಗುತ್ತಿದ್ದುದು ಸಿರಿಯವರ ಗಮನಕ್ಕೆ ಬಂದಿತ್ತು. ಅವರಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತವಾಗಿದೆ ಎಂದರೆ ಅವರು ಯಾವುದೋ ವಿಷಯವನ್ನು ತುಂಬ ಮನಸ್ಸಿಗೆ ಹಚ್ಚಿಕೊಂಡು ಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಪರಿಸ್ಥಿತಿ ಬಂದಿದೆ ಎಂದು ಅರಿವಾಗಿತ್ತು ಸಿರಿಯವರಿಗೆ. ಮೂವರು ಚಿದಂಬರಂ ಅವರನ್ನು ನೋಡಲು ಆಸ್ಪತ್ರೆಗೆ ಹೊರಟಿದ್ದರು. ಸಿರಿಯವರು ಅತ್ತೆ ಬಳಿ ವಿಚಾರಿಸಿಕೊಂಡರು. ಮಾವಂಗೆ ಏನಾಯಿತು? ಅವರ ಮನಸ್ಸಿಗೆ ನೋವಾಗುವ ಹಾಗೆ ಏನಾದರೂ ಇನ್ಸಿಡೆಂಟ್ ನಡೆದಿದೆಯಾ? ಜಲಜಾ ಅವರು ಉತ್ತರಿಸಿದರು. ಅದು ಸುನಂದಾಗೆ ನಿಮ್ಮ ಮಾವನ ಮೇಲೆ ತುಂಬ ಅಸಮಾಧಾನ ಉಂಟಾಗಿದೆ. ನಮ್ಮ ಅಳಿಯ ಆ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನಲ್ಲ, ಅವನನ್ನು ಬಿಡಿಸೋಕೆ ನಿಮ್ಮ ಮಾವ ಯಾವ ಸಹಾಯನೂ ಮಾಡಿಲ್ಲ ಅಂತ ಅವಳಿಗೆ ಮಾವನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು. ಅವಳು
ಮಾತಲ್ಲಿ ಅದನ್ನು ವ್ಯಕ್ತಪಡಿಸುತ್ತಿದ್ದಳು. ಅಲ್ಲದೆ ತುಂಬ ವರ್ಷಗಳಿಂದ ಮಾವನ ವ್ಯವಹಾರಗಳನ್ನು ಮಗಳು ಮತ್ತು ಅಳಿಯ ನೋಡ್ಕೋತಿದ್ರಲ್ಲ, ಅದಕ್ಕಾಗಿ ಅವರ ವ್ಯವಹಾರಗಳನ್ನೆಲ್ಲ ಅಳಿಯ ಮತ್ತು ಮಗಳ ಹೆಸರಿಗೆ ಮಾಡಿದ್ದರು. ಈಗ ನಿಮ್ಮ ಮಾವನಿಗೆ ತಾನು ಕಟ್ಟಿ ಬೆಳೆಸಿದ ಉದ್ಯಮದಲ್ಲಿ ಯಾವುದೇ ಹಕ್ಕಿಲ್ಲ ಅಂತ ಗೊತ್ತಾದಾಗ ಅವರಿಗೆ ಶಾಕ್ ಆಗಿಬಿಟ್ಟಿತ್ತು. ನಿಮ್ಮ ಮಾವ ಇವತ್ತು ಅವರ ಟೆಕ್ಸ್ಟೈಲ್ ಶಾಪ್ಗೆ ಹೋಗಿದ್ದಾಗ ಅಲ್ಲಿ ಅವರಿಗೆ ಯಾವ ಬೆಲೆನೂ ಸಿಗಲಿಲ್ಲವಂತೆ. ಅವಮಾನ ಮಾಡಿ ಕಳಿಸಿದ್ದಾರೆ. ಅದನ್ನು ತಡ್ಕೊಳ್ಳೋಕೆ ಆಗಲಿಲ್ಲ. ಆದ್ದರಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ. ಮೊದಲಾದರೆ ಅಳಿಯ ಮತ್ತು ಮಗಳು ಎಲ್ಲ ನಮ್ಮ ಹೆಸರಲ್ಲಿ ಇದ್ದರು, ನೀವೇ ಓನರ್ ಅಂತ ಹೇಳ್ತಾ ಇದ್ರು. ತುಂಬ ಗೌರವದಿಂದಲೇ ನಡೆಸಿಕೊಂಡಿದ್ದರು ನಿಮ್ಮ ಮಾವನ್ನ. ಆದರೆ ಈಗ ಎಲ್ಲವನ್ನು ತಮ್ಮದೇ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಸುನಂದ ಅವಳ ದೊಡ್ಡ ಮಗಳು ಶರದಿ ಮತ್ತು ಅಳಿಯನನ್ನು ತಮ್ಮ ಬಿಸ್ನೆಸ್ ನೋಡಿಕೊಳ್ಳಲು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಎಲ್ಲ ವ್ಯವಹಾರಗಳು ಅವರು ಹೇಳಿದಂತೆ ನಡೀತಿರೋದು. ನಿಮ್ಮ ಮಾವನಿಗೆ ತುಂಬ ಅವಮಾನ ಆಗಿದೆ. ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಮನೆ ನನ್ನ ತವರು ಮನೆಯಿಂದ ಬಂದಿರುವ ಆಸ್ತಿ, ಆದ್ದರಿಂದ ನನ್ನ ಹೆಸರಲ್ಲೇ ಇದೆ. ಆ ಕಾರಣಕ್ಕಾಗಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳೋಕೆ ಸಾಧ್ಯವಾಗಲಿಲ್ಲ. ತಾವು ಇಷ್ಟು ಕಷ್ಟಪಟ್ಟು ಬೆಳೆಸಿದ ಉದ್ಯಮ ಪರರ ಸೊತ್ತಾಯಿತಲ್ಲ ಎಂಬುದು ನಿಮ್ಮ ಮಾವನವರಿಗೆ ತುಂಬ ನೋವುಂಟು ಮಾಡಿದೆ. ನನ್ನ ಮೇಲೂ ಮುನಿಸಿಕೊಂಡಿದ್ರು. ಆದರೆ ನಾನು ಅದನ್ನು ಮರೆತು ನಿಮ್ಮ ಮಾವನಿಗೆ ಹೀಗಾದ ತಕ್ಷಣ ಡ್ರೈವರ್ ಜೊತೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸಿದ್ದೀನಿ. ತಮ್ಮ ಮನೆಯ ಪರಿಸ್ಥಿತಿಯನ್ನು ಇಂಚು ಇಂಚಾಗಿ ಸೊಸೆಯ ಬಳಿ ಬಿಡಿಸಿಟ್ಟಿದ್ದರು ಜಲಜ ಅವರೇ ಮುತುವರ್ಜಿ ತೆಗೆದುಕೊಂಡು ಪತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿಸಿದ್ದರು. ಅತ್ತೆ, ನೀವು ಒಂದು ಕಾಲ್ ಮಾಡಿದರೆ ನಾವು ಬರ್ತಾ ಇದ್ವಿ, ಸಿರಿಯವರು ಹೇಳಿದರು. ಅದಕ್ಕೆ ಜಲಜ ಅವರು, ಅದು ನಿಮ್ಮ ಮಾವನಿಗೆ ಮೊದಲೇ ಜ್ಯೇಷ್ಠನ ಹತ್ರ ಅಸಮಾಧಾನ ಇತ್ತಲ್ಲ, ಅದಕ್ಕಾಗಿ ನಿಮ್ಮನ್ನು ಕರೆಯೋಕೆ ಹೋಗಲಿಲ್ಲ. ಚಿದಂಬರಂ ಅವರು ಈಗಲೂ ಐಸಿಯುವಿನಲ್ಲೇ ಇದ್ದರು. ಅವರನ್ನು ಯಾರಿಗೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಸಿರಿಯವರು ಇಂದು ಜ್ಯೇಷ್ಠ ಮತ್ತು ಜನನಿ ರಿಜಿಸ್ಟರ್ ಮದುವೆ ಆಗಿರುವ ವಿಚಾರವನ್ನು ಅತ್ತೆಗೆ ತಿಳಿಸಿದರು. ಈ ವಿಷಯ ತಿಳಿಯುತ್ತಿದ್ದಂತೆ ಜಲಜಾ ಅವರು ತುಂಬ ಸಂತೋಷಗೊಂಡರು. ನಿಮ್ಮ ಮುಂದಿನ ವೈವಾಹಿಕ ಜೀವನ ಸುಖಮಯವಾಗಿರಲಿ. ನನ್ನ ಆಶೀರ್ವಾದ ಯಾವತ್ತಿದ್ರೂ ನಿಮಗೆ ಇದ್ದೇ ಇರುತ್ತೆ ಎಂದು ಅವರಿಬ್ಬರನ್ನು ಮನಪೂರ್ವಕವಾಗಿ ಹರಸಿದ್ದರು ಜಲಜ. ಚಿದಂಬರಂ ಅವರಿಗೆ ಚಿಕಿತ್ಸೆ ನಡೆಯುತ್ತಿತ್ತು. ಸುನಂದ ಅವರು ಅವರ ಅತ್ಯಂತ ಮುದ್ದಿನ ಮಗಳು. ಅವಳು ಇಂದು ಈ ರೀತಿ ತನಗೆ ಮಾಡುತ್ತಾಳೆ ಎಂದು ಚಿದಂಬರಂ ಅವರು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಅವರನ್ನು ನಂಬಿ ಉದ್ಯಮ, ಆಸ್ತಿ ಎಲ್ಲವನ್ನು ಅವರಿಗೆ ಬರೆದುಕೊಟ್ಟು ಬಿಟ್ಟಿದ್ದರು. ಈಗ ತಾನು ಸರ್ವಸ್ವವನ್ನು ಕಳೆದುಕೊಂಡೆ ಎಂಬಂತಹ ಭಾವ ಬಂದಿತ್ತು ಚಿದಂಬರಂ ಅವರಿಗೆ. ತಮ್ಮ ಮುದ್ದಿನ ಮಗಳು, ಅಳಿಯ ಈ ರೀತಿ ತಮಗೆ ಮೋಸ ಮಾಡುತ್ತಾರೆ ಎಂದು ಅವರು ಅಂದುಕೊಂಡಿರಲಿಲ್ಲ. ತಮಗೆ ಶಿಕ್ಷೆ ಆಗುವುದನ್ನು ತಪ್ಪಿಸದ ಮಾವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡು ಪತ್ನಿಯ ಮೂಲಕ ಹೇಳಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಅಳಿಯ ಎಂದು ಚಿದಂಬರಂ ಅವರಿಗೆ ಅರ್ಥವಾಗಿತ್ತು. ಮಗಳಿಗೋಸ್ಕರ ತಾವು ಪತ್ನಿಯನ್ನು ಎದುರು ಹಾಕಿಕೊಂಡಿದ್ದರು ಚಿದಂಬರಂ. ಈಗ ಕೊನೆಗೆ ತಾವು ಪತ್ನಿಯನ್ನೇ ಆಶ್ರಯಿಸಬೇಕಾಗಿ ಬಂತು. ಚಿದಂಬರಂ ಅವರಿಗೆ ಈಗ ಅಳಿಯ ಮತ್ತು ಮಗಳ ಇನ್ನೊಂದು ಮುಖದ ಪರಿಚಯವೂ ಆಯಿತು. ತಾವು ದೊಡ್ಡ ಮಗಳ ಸಂಸಾರವನ್ನು ನಂಬಿಕೊಂಡು ತಮ್ಮ ಮಗ, ಸೊಸೆ, ಮೊಮ್ಮಗನಿಗೆ ಅನ್ಯಾಯ ಮಾಡಿದೆ ಎಂದು ಈಗ ಅವರಿಗೆ ಅರಿವಾಗಿತ್ತು. ತಂದೆಗೆ ಎದೆನೋವು ಕಾಣಿಸಿಕೊಂಡಿದೆ ಎಂದು ಗೊತ್ತಾದ ಮೇಲೂ ಕೂಡ ಸುನಂದಾ ಅವರು ಯಾವ ಸಹಾಯಕ್ಕೂ ಬಂದಿರಲಿಲ್ಲ. ಈಗ ಚಿದಂಬರಂ ಅವರಿಗೆ ಯಾರು ತಮ್ಮವರು, ಯಾರು ಹೊರಗಿನವರು ಎಂಬುದು ಸರಿಯಾಗಿ ಅರ್ಥವಾಗಿತ್ತು. ಪತ್ನಿಯ ಬಗ್ಗೆ ಅಸಡ್ಡೆ ಮಾಡಿ ಈಗ ಪತ್ನಿಯ ಸಹಾಯ ಪಡೆಯಬೇಕಾದ ಸಂದರ್ಭ ಬಂದಿತ್ತು ಚಿದಂಬರಂ ಅವರಿಗೆ. ಅಜ್ಜಿ, ತಾತನನ್ನು ನಾನು ನೋಡ್ಕೋತೀನಿ, ನೀವು 3 ಜನನೂ ಮನೆಗೆ ಹೋಗಿ ಎಂದು ಹೇಳುತ್ತಾ ತಾಯಿಯ ಕೈಗೆ ಕಾರಿನ ಕೀ ಕೊಟ್ಟ ಜ್ಯೇಷ್ಠ. ಜನನಿಯ ಮುಖ ಸಪ್ಪಗಾಗಿದ್ದನ್ನು ಗಮನಿಸಿದ ಜ್ಯೇಷ್ಠ, ಸಾರಿ ಜಾನು, ನನ್ನ ಮಾತನ್ನು ನನಗೆ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅವನ ಕಣ್ಣುಗಳಲ್ಲಿದ್ದ ನೋವನ್ನು ಗುರುತಿಸಿದಳು ಜನನಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.